ನಮಸ್ಕಾರ ಮಿತ್ರರೇ. ಭಾರತ ಒಕ್ಕೂಟಗಳ ರಾಷ್ಟ್ರ, ಕೇಂದ್ರ ಆಡಳಿತ ಪ್ರದೇಶವಿರುವ ರಾಷ್ಟ್ರ. ಇಲ್ಲಿ ಹಲವಾರು ರಾಜ್ಯಗಳಿದೆ. ರಾಜ್ಯದ ಮುಖ್ಯಮಂತ್ರಿಗಳಾದವರಿಗೆ ರಾಜ್ಯದ ಹಿತದೃಷ್ಟಿಯಿಂದ ಯೋಚನೆ ಮಾಡ್ತಾರೆ. ದೇಶದ ಪ್ರಧಾನಿಯಾದವರಿಗೆ ದೇಶದ ಪ್ರಧಾನಿಯಾಗಿ ಯೋಚನೆ ಮಾಡ್ತಾರೆ. ಸ್ನೇಹಿತರೆ, ಕನ್ನಡಿಗರು ತೆರಿಗೆ ಹಕ್ಕನ್ನು ಕೇಳುವುದು ಭಾರತದ ಭವಿಷ್ಯಕ್ಕೆ ಮಾರಕ, ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ದೇಶ ಒಡೆಯುವ ಕೆಲಸ. ಹೀಗಂತ ಹೇಳಿದ್ಯಾರು? ಇದಕ್ಕೆ ಕಾರಣ ಏನು? ಹಾಗೆ ನಮ್ಮ ತೆರಿಗೆ ನಮ್ಮ ಹಕ್ಕು. ನಮಗೆ ಬರಬೇಕಾದಂತಹ ಅನುದಾನವನ್ನ ಭಿಕ್ಷೆ ರೂಪದಲ್ಲಿ ಕೊಡಬೇಡಿ. ನಾವು ಭಿಕ್ಷುಕರಲ್ಲ, ನಾವು ಟ್ಯಾಕ್ಸ್ ಕಟ್ಟಿ ಭಿಕ್ಷೆ ಬೇಡೋ ಸ್ಟೇಜಲ್ಲಿದ್ದೀವಿ. ಈಗಂತ ಹೇಳಿದವರು ಯಾರು? ಯಾವ ಕಾರಣಕ್ಕಾಗಿ ಹೇಳಿದ್ರು? ಇದರಿಂದ ಆಗುವ ಪರಿಣಾಮಗಳೇನು? ಒಬ್ಬ ವ್ಯಕ್ತಿಗೆ 2 ಸ್ಟ್ಯಾಂಡರ್ಡ್ ಇರುತ್ತೆ. ಯಾರಿಗ 2 ಸ್ಟ್ಯಾಂಡರ್ಡ್? ಇವೆಲ್ಲ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಸರ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, 2025-26 ಬಜೆಟ್ ಆಯಿತು. ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿಯ ಪ್ಯಾಕೇಜಸ್ಸು ಇಲ್ಲ. ಕೊಡಬೇಕಾದ ಹಣದಲ್ಲೇ ನಮಗೆ ಅನುದಾನವನ್ನ ಸರಿಯಾಗಿ ಕೊಟ್ಟಿಲ್ಲ ಅಂತ ನಮ್ಮ ರಾಜ್ಯದ ಎಲ್ಲ ನಾಯಕರು, ಜನಸಾಮಾನ್ಯರು ಸಹಿತ ಮಾತಾಡ್ಕೊಳ್ತಾ ಇದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ DK ಸುರೇಶ್ ಅವರು, ಮಾಜಿ MP ಅವರು, ನಾವು 5 ಲಕ್ಷ ಕೋಟಿ ಟ್ಯಾಕ್ಸ್ ಕಟ್ತೀವಿ, ನಮಗೆ ಒಂದು 50-60 ಸಾವಿರ ಕೋಟಿ ಅನುದಾನ ಬರುತ್ತೆ, ಇದು ನ್ಯಾಯನಾ? 5 ಲಕ್ಷ ಕೋಟಿ ಕಟ್ಟಿ ನಾವು 50-60 ಸಾವಿರ ಕೋಟಿ ಕೇಳ್ತಾ ಇದ್ದೀವಲ್ಲ, ನಾವೇನು ಭಿಕ್ಷಿಕರ? ಭಿಕ್ಷೆ ಬೇಡ್ತಾ ಇದ್ದೀವ ಅಂತ ಹೇಳಿದ್ರು. ಹಾಗೂ ಕೇಂದ್ರ ಸರ್ಕಾರಕ್ಕೆ 3 ರಾಜ್ಯಗಳು ಮಾತ್ರ ಕಾಣ್ತಾ ಇದೆ, ಕರ್ನಾಟಕ ಅವ್ರ ಕಣ್ಣಿಗೆ ಬೀಳ್ತಾ ಇಲ್ಲ ಅಂದ್ರು. ಬಿಹಾರ, ಉತ್ತರ ಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳ ಅಭಿವೃದ್ಧಿಗೆ ನಮ್ಮ ಹಣವನ್ನ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ರಾಜ್ಯ ದಿನದಿಂದ ದಿನಕ್ಕೆ ಸಾಲದ ಕೂಪದಲ್ಲಿ ಕೊಳಿತಾ ಇದೆ ಎಂದ್ರು. ಸ್ನೇಹಿತರೆ, 2024ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಒಂದು ಹೋರಾಟ ಆಯಿತು. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಅದಕ್ಕೆ ಸನ್ಮಾನ್ಯ ಮೋದಿಜಿಯವರು ಕನ್ನಡಿಗರು ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಮಾರಕ ಆಗ್ತದೆ, ಹಾಗೂ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ದೇಶವನ್ನ ಒಡೆಯುವಂತಹ ಕೆಲಸ ಅಂದ್ರು. ಅದೇ ಮೋದಿಯವರು 2008ರಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ರು. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ರು. ಆಗ ಇದೇ ಮೋದಿಯವರು ಗುಜರಾತ್ನಲ್ಲಿ ನಿಂತು ನಾವು ಎಷ್ಟು ಟ್ಯಾಕ್ಸ್ ಕಟ್ತೀವೋ
ಅಷ್ಟನ್ನ ನಮಗೆ ಕೊಡಿ, ಇಲ್ಲ ಅಂದ್ರೆ 1 ವರ್ಷ ನಮ್ಮ ಟ್ಯಾಕ್ಸ್ ಅನ್ನ ನೀವು ಕೇಳಬೇಡಿ ಅಂದ್ರು. ನಮ್ಮ ಟ್ಯಾಕ್ಸ್ ನಿಂದ ಕೇಂದ್ರ ಸರ್ಕಾರ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಲೂಟಿ ಮಾಡ್ತಾ ಇದೆ ಎಂದ್ರು. ಈಗ ಹೇಳಿ, ನಮಗೆ ಕೊಡಬೇಕಾದ ಅನುದಾನವನ್ನು ಕೊಡಿ ಅಂತ ಕೇಳೋದು ಸರಿನೋ? ನಮ್ಮ ಎಲ್ಲ ಟ್ಯಾಕ್ಸ್ ಅನ್ನ ನಾವು ಟ್ಯಾಕ್ಸೇ ಕಟ್ಟಲ್ಲ ಅನ್ನೋದು ಸರಿನೋ? ಮೋದಿ ಅವರು ಮುಖ್ಯಮಂತ್ರಿ ಆದಾಗ ನಮ್ಮ 1 ವರ್ಷದ ಟ್ಯಾಕ್ಸ್ ಅನ್ನ ಸ್ಟಾಪ್ ಮಾಡಿಬಿಡಿ, ನಾವು ಕಟ್ಟೋದು ಇಲ್ಲ, ನಿಮ್ಮ ಹತ್ರ ಕೇಳೋದು ಇಲ್ಲ ಅಂದ್ರು. ಅದೇ ನಮ್ಮ ರಾಜ್ಯದವರು ಮುಖ್ಯಮಂತ್ರಿಗಳು ನಮಗೆ ಎಲ್ಲದನ್ನು ಕೊಡಬೇಡಿ, ನಮಗೆ ಕೊಡಬೇಕಾದಂತಹ ಅನುದಾನವನ್ನ ನ್ಯಾಯಯುತವಾಗಿ ಕೊಡಿ, ನಮಗೆ ಕೊಡಬೇಕಾದ ಅನುದಾನವನ್ನ ನ್ಯಾಯವಾಗಿ ಧರ್ಮವಾಗಿ ಕೊಡಿ ಅಂತ ಕೇಳಿದ್ಕೆ ಇದು ದೇಶ ಒಡೆಯುವ ಕೆಲಸ ಅಂದ್ರು. ಇಲ್ಲಿ DK ಶಿವಕುಮಾರ್ ಮಾತಾಡಿದ್ದನ್ನ ಬಹಳ ಬಿಜೆಪಿ ನಾಯಕರುಗಳು ಮೋದಿಯನ್ನ ಹೊಗಳೋ ಬರದಲ್ಲಿ ಇದು ದೇಶದ್ರೋಹದ ಕೆಲಸ ಅಂದ್ರು. ದೇಶವನ್ನ ವಿಚಿತ್ರಕಾರಿ ಶಕ್ತಿಗಳಿಂದ ರಕ್ಷಿಸಬೇಕು ಅಂದ್ರು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಂಬುದನ್ನ ಒಡೆಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಎಂದ್ರು. ಅದೇ ಮೋದಿ ಹೇಳಿದಾಗ ಯಾರು ಮಾತಾಡ್ಲಿಲ್ಲ. ಅದೇ DK ಶಿವಕುಮಾರ್ ಹೇಳಿದಾಗ ಇವರು ದೇಶದ್ರೋಹಿಗಳು ಅಂದ್ರು. ದೇಶದ್ರೋಹ ಕೆಲಸ ಮಾಡ್ತಾ ಇದ್ದಾರೆ ಎಂದ್ರು. ದೇಶ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಎಂದ್ರು. ಇನ್ನೂ ಮುಂದೆ ಹೋಗಿ ಕೆಲವು ಪತ್ರಿಕೆಯವರು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಬರುತ್ತೆ, ಅದನ್ನ ಚಿತ್ರದುರ್ಗಕ್ಕೋ ಅಥವಾ ಉತ್ತರ ಕರ್ನಾಟಕಕ್ಕೋ ಬೇರೆ ರಾಜ್ಯಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೇಗೆ ಖರ್ಚು ಮಾಡೋದು ನೀವು ಹಿಂಗೆ ಕೇಳಿದ್ರೆ ಅಂತ ಕೇಳಿದ್ರು. ಇನ್ನೂ ಮುಂದೆ ಹೋಗಿ ಸದಾಶಿವನಗರದಲ್ಲಿ ಕಲೆಕ್ಟ್ ಆಗೋ ಟ್ಯಾಕ್ಸು ಈ ಶಿವಾಜಿನಗರದಲ್ಲಾಗುತ್ತಾ? ಸದಾಶಿವನಗರ ದುಡ್ಡನ್ನು ತಂದು ಶಿವಾಜಿನಗರದಲ್ಲಿ ಇಂಪ್ರೂವ್ ಮಾಡಕ್ಕಾಗ್ತಾ ಇದೆ ಅಂತ ಹೇಳಿದ್ರು. ಆಗುತ್ತಾ ಅಂತ ಕೇಳಿದ್ರು. ಆದ್ರೆ ಸ್ನೇಹಿತರೆ, ಮೋದಿ ಅವರು ಕೇಳಿದ್ದು 100ಕ್ಕೆ 100 ನಮಗೆ ದುಡ್ಡು ಕೊಡಿ ಅಂತ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಕೇಳಿದ್ದು ಬಡ ರಾಜ್ಯಗಳಿಗೂ ಕೊಡಿ, ನಮಗೆ ಕೊಡಬೇಕಾದ ಹಣವನ್ನ ಸರಿಯಾಗಿ ನ್ಯಾಯಯುತವಾಗಿ ಕೊಡಿ ಅಂತ. ಸ್ನೇಹಿತರೆ, ನಮ್ಮ ರಾಜ್ಯ GST ಕಟ್ಟೋದ್ರಲ್ಲಿ 2ನೇ ಪ್ಲೇಸ್ ಅಲ್ಲಿದೆ. ಆದರೂ ಸಹಿತ ನಮಗೆ ಅನುದಾನ ಕೊಡದಲೇ ಕೇಂದ್ರ ಸರ್ಕಾರ ಇವತ್ತು ನಾವು ಸಾಲದ ಕೂಪದಲ್ಲಿ ಮುಳುಗಿ ಹೋಗ್ತಾ ಇದ್ದೀವಿ. ಬೆಂಗಳೂರಿನ ಅಭಿವೃದ್ಧಿಗೆ, ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ. ಈಗ ಯೋಚನೆ ಮಾಡಿ, ನ್ಯಾಯವಾಗಿ ಧರ್ಮವಾಗಿ ಕೇಳೋದನ್ನ ದೇಶ ಒಡೆಯುವ ಕೆಲಸ ಅಂದ್ರೆ ಮೋದಿ ಅವತ್ತು ಕೇಳಿದ್ದು ಅದು ದೇಶ ಒಡೆಯುವ ಕೆಲಸ ಅಲ್ವಾ? ಅದು ದೇಶದ್ರೋಹದ ಕೆಲಸ ಅಲ್ವಾ? ಅದು ದೇಶ ಪ್ರೇಮದ ಕೆಲಸ ಆದ್ರೆ ನಮ್ಮ ರಾಜ್ಯಕ್ಕೆ ನಾವು ನಮ್ಮ ದುಡ್ಡನ್ನ ಕೇಳೋದು ದೇಶದ್ರೋಹದ ಕೆಲಸನಾ? ಈಗ ನೀವು ಯೋಚನೆ ಮಾಡಿ, ನಮ್ಮ ರಾಜ್ಯಕ್ಕೆ ಬರಬೇಕಾದ ಅನುದಾನವನ್ನ ಕೊಡ್ಲಿಲ್ಲ ಅಂದ್ರೆ ರಾಜ್ಯ ನಡೆಸೋದಕ್ಕೆ ಸಾಲ ಮಾಡಬೇಕು. ಸಾಲ ಮಾಡೋದ್ರಿಂದ ನಮ್ಮ ಆದಾಯದ ಎಲ್ಲ ಮೂಲವನ್ನು ಸಹಿತ ಬಡ್ಡಿಗೆ ಅಸಲಿಗೆ ಹೋಗ್ತದೆ. ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕೇಳಿದ್ರೆ ನಿಮಗೆ ಬಡ್ಡಿ ರಹಿತ ಸಾಲ ಕೊಡ್ತೀವಿ ಅಂತಾರೆ. 5 ವರ್ಷ 20 ವರ್ಷ ಲಾಂಗ್ ಟರ್ಮ್ ಸಾಲ ಕೊಡ್ತೀವಿ ಅಂತಾರೆ. ಕೊಡೋ ದುಡ್ಡು ಕೊಡಿ ಅಂದ್ರೆ ಸಾಲ ಮಾಡಿ ಅಂತಾರೆ. ಇದು ನ್ಯಾಯನಾ? ಮೋದಿಯವರೇ, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ನ್ಯಾಯನಾ? ಇದು ನನ್ನ ಇವತ್ತಿನ ವಿಚಾರ. ಸ್ನೇಹಿತರೆ, ಯೋಚನೆ ಮಾಡಿ, ಮೋದಿಯವರು ಮುಖ್ಯಮಂತ್ರಿಯಾಗಿ ಹೇಳಿದ್ದಕ್ಕೂ ಈಗ ಪ್ರಧಾನಮಂತ್ರಿಯಾಗಿ ಹೇಳ್ತಿರೋದಕ್ಕೂ, DK ಸುರೇಶ್ ಅವರು ಕೇಳ್ತಿರೋದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಇದು ನನ್ನ ಇವತ್ತಿನ ವಿಚಾರ. ಸ್ನೇಹಿತರೆ,
ಮಾರಲ್ ಆಫ್ ದಿ ಸ್ಟೋರಿ, ಯಾವುದೇ ಕಾರಣಕ್ಕೂ ಸಾಲ ಮಾಡಿ ತುಪ್ಪ ತಿನ್ನಬಾರ್ದು. ಅಂದ್ರೆ ದೇಶನೇ ಆಗಲಿ, ಜನನೇ ಆಗಲಿ, ಮನೆಗೆ ಆಗಲಿ ಸಾಲ ಮಾಡೋದನ್ನ ಕ್ರೈಮ್ ಅಂತ ತಿಳ್ಕೋಬೇಕು, ಅಪರಾಧ ಅಂತ ತಿಳ್ಕೋಬೇಕು. ಆಗ ಮಾತ್ರ ನೀವು ಸಕ್ಸಸ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಇದು ನನ್ನ ಇವತ್ತಿನ ವಿಚಾರ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.